ನೋಡಿ ಸ್ನೇಹಿತರೆ, ಏನು ಮಜಾ ಹೇಳಿ. ಹೊಸ ಗಾಡಿ, ಆಲ್ರೆಡಿ ಡ್ಯೂಟಿ. ಏನು ಡ್ಯೂಟಿ ಅಂದರೆ ಪೆಟ್ರೋಲ್ ಖಾಲಿ. ಒಂದು ಕಡೆ ಸುಸ್ತು, ಊಟ ಮಾಡಿಲ್ಲ ಅಂತ. ಏನಾಗ್ತದೆ ಬಾಡಿಲಿ ಅಂತ ಗೊತ್ತಾಗ್ತಿಲ್ಲ. ವಾಪಸ್ ಬರು. ఏనా పట్టు బయటకు వస్తుంది నిదానం. ఎగ్జాస్ట్ నోట్ ನೋಡಿ ಸ್ನೇಹಿತರೆ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸುಮಾರು ತಿಂಗಳುಗಳ ನಂತರನೇ ಒಂದು ಮೋಟೋ ವ್ಲಾಗ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವು ಸ್ಪಿಟಿಗೆ ಹೊಟ್ಟು ಬಂದ್ವಿ, ಅದು ಕಾರಲ್ಲಿ ಹೋಗಿದ್ವಿ. ಸೊ ಇವಾಗ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಸೊ ಇವತ್ತು ಮೇ 21ನೇ ತಾರೀಕು ನಾವು ಲಡಾಖ್ಗೆ ಹೊರಡ್ತಾ ಇದ್ದೀವಿ. ಸೊ ಯಾರು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ, ಒಬ್ರೊಬ್ರನ್ನೇ ಮೀಟ್ ಮಾಡಿಸ್ತೀನಿ. ಸೊ ಇದು ಒಂದು ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಅಂತ ಅಂದ್ಕೊಂಡಿದ್ದೀವಿ. 20 to 23 days ರೈಡು. ಸೊ ಹೇಗಿರುತ್ತೆ ಜರ್ನಿ ಏನು ಅಂತ ಗೊತ್ತಾಗುತ್ತೆ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನಂತೂ. ಸುಮಾರು ದಿನ ಆಗಿತ್ತು ರೈಡ್ ಮಾಡಿ. ಒಂದು ದೊಡ್ಡ ರೈಡೇ ಮಾಡೋಣ ಅಂತ ಲಡಾಖ್ಗೆ ಹೊರಟ್ಬಿಟ್ಟಿದ್ದೀನಿ. ಏನು ಹೇಳಿ, ಮತ್ತು ಡ್ಯೂಯಲ್ ಮೈಕ್ ಹಾಕ್ಕೊಂಡಿದ್ದೀನಿ ಈ ಸತಿ ನಾನು. ಸೊ ಪ್ರತಿ ಸತಿ ಸಿಂಗಲ್ ಮೈಕ್ ಯೂಸ್ ಮಾಡ್ತಾ ಇದ್ದೀವಿ. ಯಾವ ಥರ ಒಂದು ವಿಡಿಯೋ ಕ್ಲಾರಿಟಿ ಬರುತ್ತೆ, ಐ ಮೀನ್ ವಾಯ್ಸ್ ಕ್ಲಾರಿಟಿ ಬರುತ್ತೆ ಅಂತ ನೋಡೋಣ. ಇವತ್ತಿನ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು, ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಹೈದ್ರಾಬಾದು. ಆ್ಯಕ್ಚುಲಿ ನಾಗ್ಪುರ್ಗೆ ಹೋಗಬೇಕು ಅಂತ ನಮ್ಮದು ಪ್ಲ್ಯಾನ್ ಇದ್ದಿದ್ದು. ಬಟ್ ಒಂದು ಹೊಸ ಗಾಡಿ ಬಂದಿದೆ ನಮ್ಮ ಕ್ಲಬ್ಗೆ, ನಮ್ಮ ಟೀಮ್ಗೆ. ನಿಮ್ಗೆ ಗೊತ್ತಿರುತ್ತೆ, ನೋಡಿರ್ತೀರ, ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರೆಲ್ಲ ನೋಡಿರ್ತೀರ. ಸೊ ಆ ಗಾಡಿದು ಸರ್ವೀಸ್ ಆಗಬೇಕು. ಏಕೆಂದರೆ ಹೊಸ ಗಾಡಿ ಆಗಿರೋದ್ರಿಂದ 1000 ಕಿಲೋಮೀಟರ್ ಒಳಗಡೆ ಸರ್ವೀಸ್ ಇರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಆ ಸರ್ವೀಸ್ ಆಗಬೇಕಾಗಿರೋದ್ರಿಂದ ನಾವು ಫಸ್ಟ್ ಡೇ ಹೈದ್ರಾಬಾದಲ್ಲೇ ಹಾಲ್ಟ್ ಆಗೋಣ ಅಂತ ಪ್ಲ್ಯಾನು. ಇನ್ನು ನೋಡಬೇಕು, ಯಾಕೆಂದರೆ ಸರ್ವೀಸ್ ಆಗೋಕ್ಕೆ 3 hours ತೊಗೊಳುತ್ತಂತೆ. ಸೊ ಆದ್ದರಿಂದ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು 3 days ಚಂಡೀಗಢ ರೀಚ್ ಆಗೋಣ ಅಂತ ಆರಾಮಾಗಿ. ಏಕೆಂತಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ 3 ದಿವಸಕ್ಕೆ ಹೋದರೆ ತಿರ್ಗಾ ಭಾನುವಾರ ಅಲ್ಲೆಲ್ಲ ಕ್ಲೋಸ್ ಇರುತ್ತೆ. ಅಲ್ಲೊಂದ್ಸಲಿ ಗಾಡಿ ಚೆಕಪ್ ಮಾಡಿಸ್ಕೊಳ್ಳೇಬೇಕಾಗುತ್ತಲ್ವ. ಆಮೇಲೆ ನಾವು ಲಡಾಖ್, ಕಾಶ್ಮೀರ ಮತ್ತು ಲಡಾಖ್ ರೀಜನ್ ಎಂಟ್ರ್ ಆಗ್ತೀವಲ್ಲ, ಅದರಿಂದ. ಸೊ ನೋಡೋಣ ಯಾವ ಥರ ಆಗುತ್ತೆ ಏನು ಅಂತೇಳಿ. ಸ್ನೇಹಿತರೆ, ಹೆಬ್ಬಾಳ್ ಎಸ್ ಟಿ ಮಾಲ್ ಹತ್ರ ರೀಚ್ ಆಗಿದ್ದೀನಿ. ಸೊ ನೋಡ್ಬೋದು, ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ. ನೋಡಿ ಇಲ್ಲಿ ರಾಮು ಅವರು, ಇಲ್ಲಿ ನೋಡಿ ಇಲ್ಲಿ ನಮ್ಮದು ಊನಿ, ಇಲ್ಲಿ ನೋಡಿ ಸಚಿನ್ನು, ಮತ್ತು ಹೊಸ ಟೈಗರ್. ಜಾಲಿ ಜಾಲಿ. ಹೆಂಗೆ ಹೇಳಿ, ನಾನು ನಿನ್ನೆಯಿಂದ ಇವತ್ತವರೆಗೂ ಹೋಗೋದೋ ಬೇಡ ಅಂತ ಲಾಸ್ಟಲ್ಲಿ ಫೈನಲ್ ಮಾಡಿ ಹೊರಟೇ ಬಿಟ್ಟೆ. ಓ ಜೀವಿ ಲೋಡೆಡ್ ನೋಡಿ ಟೈಗರು. ಬಾಬಾ ಈ ಥರ ಲೋಡೆಡ್ ಆಗಿರೋ ಗಾಡಿ ನೋಡೋಕ್ಕೆ ಒಂಥರ ಏನೋ ಖುಷಿ. ನೋಡಿ ಇಲ್ಲಿ 390 ಇದೆ. ಹಾಂ ನೋಡಿ ಇಲ್ಲಿ ಏನು ಹೇಳಿ, ಜಾಲಿ ಜಾಲಿ. ಓಕೆ, ಲೆಟ್ಸ್ ಗೋ. ಸೂಪರ್. ಈ ಗಾಡಿನೇ ಇವತ್ತು ನಾವು ಹೈದ್ರಾಬಾದಲ್ಲಿ ಆ್ಯಕ್ಚುಲಿ ಸರ್ವಿಸ್ ಮಾಡಿಸ್ಬೇಕು. 1000 ಕಿಲೋಮೀಟ್ರ್ ಮುಂಚೆ ಮಾಡಿಸ್ಬೇಕಲ್ವಾ. ಆ ಸರ್ವಿಸ್ ಮಾಡಿಸಿ ಆಮೇಲೆ ಹೊರಡೋ ಪ್ಲ್ಯಾನು. ಸೊ ಇವಾಗ ಇಲ್ಲಿಂದ ಹೊರಡೋಣ. ಮುಂದೆ ಶಶಾಂಕ್ ಸಿಗ್ತಾನಂತೆ, ಮೀಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ರೆಡಿನಾ ಬಾಯ್ಸ್? ಲೆಟ್ಸ್ ಗೋ. ಸೊ ನಂದಿ ಉಪಚಾರ ಹತ್ರ ಇದ್ದೀವಿ. ಸೊ ನಮ್ಮ ಜೊತೆ ನೋಡ್ಬೋದು ಶಶಾಂಕ್ ಅವರು ಬರ್ತಾಯಿದ್ದಾರೆ, ರೇಂಜ್ ರೋವರಲ್ಲಿ. ಅದೂ ಫ್ಯೂಯಲ್ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ, ಆದರೂ ಬರ್ತೀನಿ ಅಂತವನೇ. ರೆಡಿನಾ ಎಲ್ಲ ಲಗೇಜ್ ಎಲ್ಲ? ಫುಲ್ ಪ್ಯಾಕಾ? ನೋಡಿ ರೇಂಜ್ ರೋವರ್ ಕತೆ, ಲಕ್ಸುರಿ ಆನ್ ರೋಡ್ಸ್. ಓ ಜಾಲಿ ಅಲ್ಲ. ಸೂಪರ್ ಗುರು. ಹಾರ್ನ್. ರೆಡಿನಾ, ಹೊರಡೋಣ? ಲೆಟ್ಸ್ ಗೋ. ಇಲ್ಲ ಸ್ನೇಹಿತರೆ, ಸುಮ್ಮನೆ ಹೇಳಿದೆ. ನಮಗೆ ಬಾಯಿ ಹೇಳೋದಕ್ಕೆ ಪಾಪ ಮನೆಯಿಂದ ಬಂದವನೇ ಶಶಾಂಕು. ಏನು ಹೇಳಿ, ಕ್ರಾಸ್ ಬಾಗೇಪಲ್ಲಿ RTO ಚೆಕ್ ಪೋಸ್ಟ್ ಅಂದರೆ ಪಕ್ಕ ನಾವು ಇವಾಗ ಆಂಧ್ರಾಗೆ ಎಂಟ್ರ್ ಆಗ್ತಾಯಿದ್ದೀವಿ. ಓಕೆ, ಎಂಡಿಂಗ್ ನಿಲ್ಲಿಸ್ತಾ ಇದ್ದೀವಿ. ಓ ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಓಹೋ ಹೋ ಹೋ, ಇದು ತಿಂಡಿ ತಿನ್ನಕ್ಕ ಇದು ಡಾಬಾನ? ಇದು ಅರ್ಥ ಆಗ್ತಾ ಇಲ್ವಲ್ಲ. ಎಲ್ಲಿ
ಹೈಡ್ರೇಷನ್ ಅದು. ಹಾಂ ಅಷ್ಟೇ. ಹಾಯ್ ನಮ್ಗೆ ಗೊತ್ತಿಲ್ಲ, ನಾನು ಸ್ಟೋರಿ ನೋಡಿದ್ಮೇಲೆ ಗೊತ್ತಾಗಿದ್ದು ಈ ಥರ ಹೋಗ್ತಾ ಇರೋದು. ನಾವು ಪ್ಲ್ಯಾನು ಆ್ಯಕ್ಚುಲಿ ಗಾಡಿ ಡೆಲಿವರಿ ಲೇಟ್ ಆಯ್ತಲ್ವಾ, ಇಲ್ಲಾಂದ್ರೆ ಇನ್ನೊಂದು 3-4 ಇದೇನೆ, ಇಲ್ಲಾಂದ್ರೆ 3-4 ದಿವಸ ಮುಂಚೆನೇ ಹೋಗ್ಬಿಡ್ತಾ ಇದ್ವಿ. ಸುಮಾರು ದಿನ ಆದ್ಮೇಲೆ ಓಡಿಸಿದ್ಮೇಲೆ ಇಲ್ಲಿ ಕೈಯಲ್ಲಿ ಕಾಲಲ್ಲೆಲ್ಲ ಸ್ಪ್ರಿಂಗ್ ಆಗ್ದಂಗೆ ಆಗ್ತಾಯಿದೆ, ಕೈಯಲ್ಲೂ ಸ್ಪ್ರಿಂಗ್ ಆಗ್ತಾನೆ, ಡನ್ ಡನ್ ಜನ್ ಜಲ್ ಅಂತ ಇದೆ ಗುರು. ಏನು ಅರ್ಥ ಆಗ್ತಾ ಇಲ್ಲ. ಅವಾಗ ರೈಡ್ ಮಾಡ್ಬೇಕು ಅದಕ್ಕೆ. ಓಕೆ, ತಿಂಡಿ ಸಿಗೋಣ. ಕವಾಸಕಿ ಇಲ್ಲ ಇಲ್ಲ ಇಲ್ಲ, ಅವನಿಗೆ ಏರಿಯೇಷಿಯಿಂದ ಕಾಂಬೋಡಿಯಾಗಿ ಹೋಗ್ತಾನೆ, ಕೊಲಾಬ್ರೇಷನ್. 2 ದೊಡ್ಡ ಗಾಡಿ ರೈಡ್ಗೆ. ಆಹಾ ಜನ್ಸ್ಕರ್ ಮೇ ಮಜಾ ಆತಾ ಹೈ. ಈ ರೋಡಲ್ಲಿ ಏನಂತಂದರೆ ಹೈದ್ರಾಬಾದ್ ರೋಡಲ್ಲಿ ತಿಂಡಿ ಸಿಗೋದೇ ದೊಡ್ಡ ಕಷ್ಟ. ಯಾರೋ ಒಂದು ಹೋಟ್ಲು ಸಿಕ್ಕಿದೆ ಇಲ್ಲಿ ನೋಡಿ, ಇಲ್ಲಿ Z900ಗೆ ಟಾಪ್ ಬಾಕ್ಸ್ ಎಲ್ಲ ಹಾಕ್ಸಿ ಕಂಪ್ಲೀಟ್ ಟೂರಿಂಗ್ ಸೆಟಪ್ಪು. ಹಾಂ ಪಾಪ ರೋಡ್ ಮೈಕ್. ಓ ಇದಕ್ಕೆ ಕೊಟ್ಟಿದ್ದೇನಾ? ಓ ಅವತ್ತು ನಮ್ಮನ್ನು ಕರೆದಿದ್ರು, ಹೋಗ್ಲಿಲ್ಲ ನಾವು. ಚೆನ್ನಾಗಿದೆ ಅಲ್ಲ? ಫೋನ್ ಬ್ಲಾಕ್ ಮಾಡಕ್ಕೆ ಸೂಪರ್ ಆಗಿದೆ. ಹೌದಾ? ಓಕೆ, ತಿಂಡಿ ಎಲ್ಲ ತಿನ್ಕೊಂಡು ಸೊ ಇವಾಗ ಹೊಡ್ತಾ ಇದ್ದೀವಿ. ಹೊರಡೋಣ ಬಾಯ್ಸ್? ರೆಡಿನಾ? ಲೆಟ್ಸ್. ಬಿಸಿಲು ಸೂರ್ಯಜಿಯವ್ರು ಆಲ್ರೆಡಿ ಹೊಡಿತವ್ರು. ಇಷ್ಟು ಜಸ್ಟ್ ಟೈಮ್ ಬಂದ್ಬಿಟ್ಟು 8:30. ಆಲ್ರೆಡಿ ಏನು ಹೇಳಿ ಬಿಸಿಲು ತುಂಬ ಇದೆ. ತಿಂಡಿ ತಿಂದ್ವಿ. ಓಕೆ, ಚೆನ್ನಾಗಿತ್ತು. ಓಕೆ ದೊಡ್ಡ ಗಾಡಿ ಉಳಿದಿದ್ದೊಂದು ಪ್ರಾಬ್ಲಮ್ ಪಾಪ, ಪೆಟ್ರೋಲ್ಗಳು ಹುಡುಕ್ತವ್ರೆ. ಇದೆರಡು ಸಿಗಲ್ಲ. ನಾನು 95 ಹಾಕ್ತಾ ಇರೋದು. 95 15% ಇದ್ದೇ ಇರುತ್ತೆ ಎಥನಾಲ್. ಅವಾಗ ಏನು ಮಾಡಿಸ್ತೀನಿ, XP 100 ಹಾಕ್ಸ್ಬಿಡ್ತೀನಿ, ಸ್ವಲ್ಪ ಆದರೂ ಮಿಕ್ಸ್ ಆಗಲಿ ಅಂತ. ಸಿಕ್ಬೇಕಲ್ಲ, ಅದೇ ಮಾಡಬೇಕಲ್ಲ ಅಷ್ಟೇ, ಇನ್ನೇನು ಮಾಡೋಕ್ಕಲ್ಲ. ರೈಡಿಗೆ ಹೋಗ್ಬೇಕು, ಎಲ್ಲ ಬೇಕು ಅಂದ್ರೆ ಆಗಲ್ಲ. ಅಡ್ಜಸ್ಟ್. ಓಕೆ ಲೆಟ್ಸ್ ಗೋ. ಓ ಓ ಓ ಹೌದಾ? ನೋಡಿ ಸ್ನೇಹಿತರೆ, ಏನು ಮಜಾ ಹೇಳಿ. ಹೊಸ ಗಾಡಿ, ಆಲ್ರೆಡಿ ಡ್ಯೂಟಿ. ಏನು ಡ್ಯೂಟಿ ಅಂದರೆ ಪೆಟ್ರೋಲ್ ಖಾಲಿ. ಏನು ಗುರು ಇದು ಈ ಥರ? ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಸ್ನೇಹಿತರೆ. ಅಯ್ಯೋ ಶಿವನೇ, ನೋಡಿ ಈ ಥರ ಡ್ಯೂಟಿನ ಹೈವೇಲಿ. ಇನ್ನೂ 100 ಕಿಲೋಮೀಟ್ರ್ ಆಗಿದೆ, 200 ಕಿಲೋಮೀಟ್ರ್ ಬಂದಿದ್ದೀವಿ. ಅಯ್ಯೋ ಸದ್ಯ ಇಲ್ಲೇ ಪೆಟ್ರೋಲ್ ಬಂಕ್ ಇದೆ, ದೇವ್ರ ದಯೆ. ಸೊ ಹೆಂಗೆ ಅನ್ನಿಸ್ತಿದೆ ಬೈ? ಫಸ್ಟ್ ಟೈಮು ಹೊಸ ಗಾಡಿ 390 ಹಿಂಗೆ ಆಗಿರಲಿಲ್ಲ, ಟೈಗರಲ್ಲಿ ಹಿಂಗೆ ಆಗಿದೆಯಲ್ಲ? ಹಾಂ, 0 ಅಷ್ಟೇ ಮಿನಿಶು. ಮೋಸ ಇಲ್ಲ, ಸುಳ್ಳಿಲ್ಲ ಇಲ್ಲಿ. 106 ಆಂಧ್ರಲ್ಲಿ 114.26. ಏನು ಹೇಳಿ? ಸ್ವಲ್ಪ ಮೈಕು ವಾಯ್ಸ್ ಡಿಸ್ಟರ್ಬೆನ್ಸ್ ಇರ್ಬೋದು ಸ್ನೇಹಿತರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ದಿವಸ ನಾಳೆ ಮೈಕ್ ಚೇಂಜ್ ಮಾಡ್ಬಿಡ್ತೀನಿ. ಶುರು ಮಾಡಿದ್ರೆ ಒಳ್ಳೆ ಮಜಾ. ಯಾವುದಿದು ಕೃಷ್ಣಾ ನದಿ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನೋಡಿ 4 ಜನ ಹೋಯ್ತವ್ರು ಒಂದು ಗಾಡಿಯಲ್ಲಿ, ಸ್ಪ್ಲೆಂಡರು. ವಾವ್, ಮೋದಿಯವ್ರು ಹೇಳಿದ್ದನ್ನು ಅವ್ರು ಪಾಲಿಸ್ತವ್ರೆ, ನಾವೇ ಪಾಲಿಸ್ತಾ ಇಲ್ಲ. ನೋಡಿ 4 ಜನ ಒಂದು ಗಾಡೀಲಿ ಹೋಯ್ತವ್ರು ಆರಾಮಾಗಿ. ನೋಡ್ತಾವ್ರ ಅಂಕಲ್ ಅಲ್ಲಿ ಹೋಗ್ತವ್ರಿ. ವಾಪಸ್ ಬರು. ಹಾಂ ಏನ? పట్టు బయటకు వస్తుంది నిదానం. ఓకే ఓకే 3ನೇ ಸಲ ಪೆಟ್ರೋಲು. ಗಾಡಿಗೆ ನಂಬರೇ ಇಲ್ಲ, ತಗೊಂಡಾಗಿಂದ ಅವ್ರು ನಂಬರೇ ಹಾಕ್ಸಿಲ್ಲ, ಹಂಗೆ ಓಡಿಸೋರು ಜಾಲಿ. ಅದೇನು ತೊಗೊಂಡು ಒಂದು ವರ್ಷ ಆಗಿ ಮೇಲಾಗಿದೆ ಅದು, ಏನು ಹೇಳಿ. ಓಕೆ, ಎಕ್ಸಾಸ್ಟ್ ನೋಟ್ ನೋಡಿ ಸ್ನೇಹಿತರೆ, ಇವಾಗ ಜಾಸ್ತಿ ಬರ್ತಾಯಿದೆ, ಮೊನ್ನೆ ಕಮ್ಮಿ ಬರ್ತಾಯಿತ್ತು. ಎಕ್ಸಾಸ್ಟ್ ಆಗಿದ್ದಾರೆ, ಇರಲಿ, ಸುಸ್ತಾಗಿದೆ ಅವ್ರಿಗೆ, ದೊಡ್ಡ ಗಾಡಿ ಓಡಿಸಿ ಪಾಪ. ಸೊ ಕರ್ನೂಲ್ ಹತ್ರ ಇದ್ದೀವಿ, ಟೆಸ್ಟಿಂಗ್ ಮಾಡ್ತವ್ರೆ. ನಮಗೆಲ್ಲ ಹಾಕ್ಬಿಟ್ರು, ಇವ್ರ ಗಾಡಿ ನೋಡಿದ್ರಲ್ಲ ಕನಸು, ಅದಕ್ಕೆ ಟೆಸ್ಟ್ ಮಾಡಿ ಹಾಕಿಂದೆ, ಅದಕ್ಕೆ ಬಕೆಟ್ ಕರ್ಕೊತವ್ರೆ, ಅದರಿಂದನೇ ಮುಯ್ಯಲ್ಲ ತಾನಿನ್ನ. ಆಗ್ತಿಲ್ಲ ಸ್ನೇಹಿತರೆ, ಹೆವಿ ಬಿಸಿಲಿದೆ, ಒಂಥರ ಬಿಸಿಲು ನೋಡಿ. ಕೆಂಪು ಹಾಕ್ಬಿಟ್ಟವ್ರೆ, ಬೆಂಗಳೂರಲ್ಲಿ ಬೆಳ್ಳಗಿದ್ರು ಜಾಲಿ. ಅವನಿಗೂ ಹಾಕಿಲ್ಲ ಪೆಟ್ರೋಲು. ಓ ಮೈ ಗಾಡ್.
ಬಿಸಿ ಗಾಳಿ ಬರ್ತಾ ಇದೆ ಆ್ಯಕ್ಚುಲಿ ಗಾಳಿ ಬಿಸಿ. ಸೊ ಬೆಂಗಳೂರಿಂದ 400 ಕಿಲೋಮೀಟ್ರ್ ಬಂದಿದ್ದೀವಿ. 396.6 ಓವರಾಲ್ 400 ಅಂತ ಇಟ್ಕೊಳ್ಳಿ. 29.2 ಮೈಲೇಜ್ ಕೊಡ್ತಾ ಇದೆ. ಕೃಷ್ಣಾ ನದಿ ನೋಡಿ ಸ್ನೇಹಿತರೆ, ನೀರಿಲ್ಲ ಅಷ್ಟೇ. ಕೃಷ್ಣಾ ನದಿ ಕೈ ಮುಕ್ಕೊಳ್ಳಿ, ಒಳ್ಳೆಯದಾಗಲಿ. ಹಾಯ್ ಕೃಷ್ಣ ಕೃಷ್ಣ. ಮಹಾರಾಷ್ಟ್ರದಿಂದ ಬರೋದು, ಮಹಾರಾಷ್ಟ್ರ, ಕರ್ನಾಟಕ, ನಂತರ ಆಂಧ್ರ, ತೆಲಂಗಾಣ. ಓಪನ್ ಮಾಡಿದ್ರು ಫುಲ್ಲು ಅದೇ. ನಮ್ಮ ಟೈಗರ್ ರೈಡರ್ ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕು ಅಂದರು, ಅದಕ್ಕೆ ನಿಲ್ಲಿಸಿದ್ದೀವಿ. ಇಲ್ಲಾಂದರೆ ಹೈದ್ರಾಬಾದೇ ನಾವು ನಿಲ್ಲಿಸ್ತಾ ಇದ್ದೀವಿ ಇವಾಗ. ಇರಲಿ, ಓಕೆ ಸ್ನೇಹಿತರೆ. ನಿಯರ್ ಬೈ ಟು ಹೈದ್ರಾಬಾದು. ಏನಂದರೆ ಇಲ್ಲಿಂದನೇ ಸ್ಟಾರ್ಟು ಟ್ರಾಫಿಕ್ಕು. ನಮ್ಮ ಇದ್ರದ್ದು ಟ್ರಾಫಿಕ್ ಬರಲ್ವ, ತುಮಕೂರು ರೋಡಿಂದ ಟ್ರಾಫಿಕ್ ಸ್ಟಾರ್ಟ್ ಆಗಲ್ವ, ಆ ಥರ. ಎಷ್ಟು ಕಿಲೋಮೀಟ್ರ್ ಸಚಿನ್? ಎಷ್ಟು ಕಿಲೋಮೀಟ್ರು? 59. ನೋಡಿ ಟ್ರಾಫಿಕ್ ಇಲ್ಲಿಂದನೇ ಸ್ಟಾರ್ಟ್. ಸ್ನೇಹಿತರೆ, ಹೈದ್ರಾಬಾದ್ ರೀಚ್ ಆಗಿದ್ದೀವಿ. ಇವಾಗ ಸರ್ವಿಸ್ ಸೆಂಟರ್ ಹತ್ರ ಹೋಗ್ತಾ ಇದ್ದೀವಿ. ರೈಟ್ ಸೈಡೇ ನೋಡ್ತಾ ಇದ್ರೆ ಅದೇ ರಿಂಗ್ ರೋಡು ಪಕ್ಕಕ್ಕೆ ಏನಿದೆಯಲ್ಲ ಅದು. ವಾಯ್ಸಲ್ಲಿ ಸ್ವಲ್ಪ ಟಕ್ 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 ಸೌಂಡ್ ಬರ್ತಾ ಇರ್ಬೋದು. ದಯವಿಟ್ಟು ಒಂದು ಬ್ಲಾಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಕಡೆ ಬಿಸಿಲು, ಒಂದು ಕಡೆ ಬಿಸಿ ಗಾಳಿ, ಒಂದು ಕಡೆ ನೀರು ಕುಡ್ದಿಲ್ಲ, ಕಂಟಿನ್ಯೂಸ್ ಆಗಿ ಹೊಡೆದ್ಬಿಡ್ತೀವಿ. ಒಂದು ಕಡೆ ಹೋಗಿಲ್ಲ ಅಂದರೆ ಸರ್ವಿಸ್ ಆಗೋಲ್ಲ, ಒಂದು ಕಡೆ ಸುಸ್ತು, ಊಟ ಮಾಡಿಲ್ಲ ಅಂತ. ಏನಾಗ್ತದೆ ಬಾಡೀಲಿ ಅಂತ ಗೊತ್ತಾಗ್ತಿಲ್ಲ. ಹಾಳಾಗೋಯ್ತು. ಆಯ್ತಾ ಇಲ್ಲಮ್ಮ, ನನ್ನ ಕೈಲಿ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಅಯ್ಯೋ ಆಗ್ತಾಯಿಲ್ಲ ಬೈ ರಾಮ. ಓಫ್, ಈ ಜಾಕೆಟ್ ಹಾಕ್ತಾರ ಬೈ. ಯಪ್ಪ ಸ್ನೇಹಿತರೆ, ಕಡೆಗೂ ಬಂದ್ವಿ. ಕ್ರ್ಯಾಬ್ ಶೋ ಬಂದ್ವಿ. 4 ಗಂಟೆ ಆಯಿತು. ಟೈಮ್ ನೋಡಿ. ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಹೈದ್ರಾಬಾದಲ್ಲಿ ಬಿಸಿಲಿಗೆ ಏನು ತಿಂದಿಲ್ಲ ಅಂದರೆ, ಬಿಸಿಲು ಬೇರೆ, ಬಿಸಿ ಗಾಳಿ ಹೊಡಿತಾ ಇದೆ. ಫುಲ್ಲು ಬ್ಲ್ಯಾಕ್ ಔಟ್ ಆದಂಗೆ ಆಗೋಯ್ತು. ಸಿಗ್ನಲಲ್ಲೇ ನಿಲ್ಲಿಸಿ ನಾನು ನೀರು ಕುತ್ಕೊಂಡು 10 ನಿಮಿಷ ಅಲ್ಲೇ ಕುತ್ಕೊಂಡು ಬಿಸಿಲಲ್ಲೇ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದು ಬ್ರಿಡ್ಜ್ ಕಡೆ ಕುತ್ಕೊಂಡು 5 ನಿಮಿಷ ಬಂದಿದ್ದು. ಸೊ ಇವರಂತೂ ಚೆಸ್ಕೊಂಬಂದರು. ನನಗೆ 2 ಕಿಲೋಮೀಟ್ರ್ ಇದ್ದಾಗ ಆಗಲಿಲ್ಲ, ಬ್ಲ್ಯಾಕ್ ಔಟ್ ಆದಂಗೆ ಆಗೋಯ್ತು. ಊಟ ಇಲ್ಲ, ಏನೂ ಇಲ್ಲ. ಏನು ಹೇಳಿ, ಅಂತೂ ಇಂತೂ ಬಂದು ಎಲ್ಲರೂ ನೋಡಿ ಶೂಸ್ ಎಲ್ಲ ಬಿಚ್ಚಾಕ್ಬಿಟ್ಟಿದ್ವಿ ಸ್ನೇಹಿತರೆ. ಎಲ್ಲ ಉರಿತಾ ಇದೆ, ಕಾಲಿಲ್ಲ. ಹೆಂಗನಿಸ್ತೆ? ಎಕ್ಸಾಸ್ಟ್ ಆಗ್ಬಿಟ್ಟಿದೆ ಸ್ನೇಹಿತರೆ. ಏನಿಲ್ಲ, ಬಾಡಿಲಿ ಎನರ್ಜಿ ಇಲ್ಲ. ಬೆಳಿಗ್ಗೆ ತಿಂದಿರೋದು ಅಷ್ಟೇ. ಬಿಸಿಲಿಗೆ ನೀರು ಸುರಿತಾ ಇರೋದಕ್ಕೆ ಹಿಂಗೆ ಆಗ್ತಾಯಿದೆ ಅಷ್ಟೇ. ಸೊ ಈಗ ರೂಮ್ ಮಾಡಿ ಇವತ್ತಿಲ್ಲ ಸೆಟ್ಲು. ಮೇಡಮ್ ಹೆಂಗ ಅನಿಸ್ತಿದೆ? ಬ್ರೋ ಏನಾಯ್ತು ಗೊತ್ತಾ ನನಗೆ, ಓಡಿಸಿ ಬಾಡಿಲೆಲ್ಲ ಎನರ್ಜಿ ಕಮ್ಮಿ ಆಗಿ ಫುಲ್ಲು ಬ್ಲ್ಯಾಕ್ಔಟ್ ಆಗಿ ಬಿದ್ದೋಗ್ಬಿಡ್ತಾ ಇದೆ. ಸಿಗ್ನಲಲ್ಲೇ ನಿಲ್ಲಿಸಿ ನೀರು ಕುಡ್ಕೊಂಡು ಬಂದಿಲ್ಲ ನಾನು. ಜಾಕೆಟ್ ಎಲ್ಲ ಬಿಚ್ಕೊಂಡೇ ಬಂದಿದ್ದು. ನನಗೆ ಆಗಲಿಲ್ಲ ಲಾಸ್ಟ್ 2 ಕಿಲೋಮೀಟ್ರು. ಇವರೆಲ್ಲ ಹೆಂಗೋ ಬಂದರು, ಇಲ್ಲಾಂದರೆ ಮುಗೀತು ನನ್ನ ಕತೆ ಆಗೋಗಿರೋದು. ಬಿದ್ದೋಗ್ಬಿಡ್ತಾ ಇದೆ ನನ್ನ ಪಕ್ಕ. ಈ ಥರ ಬಿಸಿಲು ಡೇಂಜರ್ ಗುರು. ಯಾವ ಬೆಂಗಳೂರು ಬಿಸಿಲು ಬಂದೆ ಹೈದ್ರಾಬಾದ್ಗೆ 1000 ಪಾಲ್ ಬಿಟ್ರು ಗುರು. ಯಪ್ಪ, ಒಳ್ಳೆ ಕತೆ. ನಾಳೆ ಒಂದು ಖಡಕ್ ಪ್ಲಾನ್ ಮಾಡಬೇಕು ಅವರು ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಇಲ್ಲಾಂದ್ರೆ ಎಲ್ಲ ಬಿದ್ದೈತೀವಿ. ಭಯಂಕರ. ಸೊ ಫೈನಲಿ ರೂಮ್ ಮಾಡಿದ್ವಿ ಸ್ನೇಹಿತರೆ. ಟೈಮ್ ಬಂದ್ಬಿಟ್ಟು 3:22. ಆ್ಯಕ್ಚುಲಿ ನಿನ್ನೆವರೆಗೂ ಚೆನ್ನಾಗೈತಂತೆ ವೆದರು. ಫುಲ್ಲು ಕ್ಲೌಡಿ ಇತ್ತು, ಸಕಾಲಾಗಿತ್ತು. ಇವತ್ತೇ 43 ಡಿಗ್ರಿ, ಇನ್ನೂ ಜಾಸ್ತಿ ಆಗುತ್ತಂತೆ. ಇನ್ನೊಂದು 10 ದಿವಸ ಹಿಂಗೆ ಅಂತ ವೆದರ್ ಇಲ್ಲಿ ಅಂತ ಹೇಳಿದ್ರು. ಸೊ ನೋಡ್ಬೋದು, ಹೋಟೆಲ್ ಇಂಪೀರಿಯಲ್ ರಿಟ್ರೀಟ್ ಅಂತೇಳಿ. ಈಗ ಯಾರಾದರೂ ಬೇಕು ಅಂದರೆ ಒಂದು ರೂಮು 1300 ರೂಪಾಯಿ, 5 ಜನಕ್ಕೂ ಸೇರಿ 2600 ರೂಪಾಯಿ ಕೊಡ್ತಾಯಿದ್ದೀವಿ. ಓಕೆ, ವಿತ್ ಎ ಸಿ ಅಲ್ವಾ? ಸೊ ಓಕೆ, ಎಲ್ಲ ಲಗೇಜ್ ಎಲ್ಲ ತೊಗೊಂಡು ನೋಡಿ ಹೋಗೋಣ. ನೋಡಿ ಇವರೇ ನೋಡ್ಕೊಳ್ಳೋದು, ನೋಡಿ ಇದ್ದಾರೆ. ಓಕೆ, ಫಸ್ಟು ಫ್ರೆಶ್ ಅಪ್ ಆಗೋಣ, ಆಗಲ್ಲ ಇಲ್ಲಾಂದರೆ. ಲೆಟ್ಸ್ ಗೋ. ಸೊ ಸ್ನೇಹಿತರೆ, 5 ಗಂಟೆಗೆ ಮಲಗಿ ಇವಾಗ ಎದ್ದಿದ್ದು. ಊಟ ಮಾಡಿದ್ದೆ 5 ಗಂಟೆಗೆ, 5:15 ಮಲಗಿ ಇವಾಗಲೇ ಎದ್ದಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಎಷ್ಟಾಗಿದೆ, ವಾಚಲ್ಲಿದೆ ಅಂತ ಗೊತ್ತಿಲ್ಲ, 11 ಗಂಟೆ ಇದೆ ನೋಡಿ. 11:10 ಆಗಿದೆ ಟೈಮ್.
ಏನು ಹೇಳಿ, ನಾಳೆ ಬೆಳಿಗ್ಗೆ ಬೇಗ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, 4:30 ಎದ್ದು ಒಂದು 6 ಗಂಟೆ ಅಷ್ಟೊಳಗಾದ್ರೂ ಬಿಡಬೇಕು. ಸೊ ಭಾಸ್ಕರ್ ಗಾಡಿಗೆ ಸರ್ವಿಸ್ ಐತೆ. ಎಷ್ಟು ಬೈ ಬಾಸ್ ಇದು ಸರ್ವಿಸು? ಸರ್ವಿಸ್ 6,000 ಚಿಲ್ಲರೆ. 6,000 ಚಿಲ್ಲರೆ ಆಗಿದೆ. ಇಂಜಿನ್ ಆಯಿಲ್ ಚೇಂಜು, ಆಯಿಲ್ ಫಿಲ್ಟರ್ ಚೇಂಜು, ಮಾಮೂಲಿ ಬ್ರೇಕ್ ಪ್ಯಾಡ್ ಕ್ಲೀನಿಂಗು ಅದು ಇದು ಎಲ್ಲ ಮಾಡಿದ್ದಾರೆ. ನಾರ್ಮಲ್ ಏನು ಸರ್ವಿಸ್ ಮಾಡ್ತಾರೋ ಜನರಲ್ ಸರ್ವಿಸ್ ಮಾಡಿದ್ದಾರೆ. 6,000 ಆಯ್ತಂತೆ ಟೈಗರ್ಗೆ. ಇನ್ನು 10,000 ಕಿಲೋಮೀಟ್ರ್ ಏನೋ ತಲೆ ಕೆಡ್ಸ್ಕೊಳಂಗೆ ಇಲ್ಲ. ಬ್ರೇಕ್ ಪ್ಯಾಡ್ಸ್ ಏನಾದ್ರು ಹೋದರೆ ಮಧ್ಯದಲ್ಲಿ ಏನಾದ್ರು ಜನರಲ್ ಗಿಂದಲ್ಲಿ ಸೆಟಪ್ ಇದ್ರೆ ಮಾತ್ರ 3,000-4,000. ನಂದೇ ಮೊನ್ನೆ 6,000 ಆಗಿದೆ ಸರ್ವಿಸ್. ಅದೇನೋ ಫ್ಯೂಯಲ್ ಇದು ಕ್ಲೀನರು ಅದು ಇದು ಏನೇನೋ ಹಾಕ್ಬಿಟ್ಟಿದ್ದೆ ಚೆನ್ನಾಗಿ. ಸೊ ಅಷ್ಟಾಗಿತ್ತು, ನಂದೇ 6,000 ಆಗಿತ್ತು. ಪರವಾಗಿಲ್ಲ ಟೈಗರ್ ಫಸ್ಟ್ ಸರ್ವಿಸು ಇಲ್ಲಿ. ಸೊ ಟೆಂಪ್ರೇಚರ್ ಅಂತೂ ಎಕ್ಸ್ಟ್ರೀಮ್ ಆಗಿದೆ ಇಲ್ಲಿ, ಸಖತ್ತು ಹೀಟ್ ಇದೆ. ಇನ್ನೊಂದು 9-10 ಡೇಸ್ ಹಿಂಗೆ ಇರುತ್ತಂತೆ, ಏನಂತ ಗೊತ್ತಿಲ್ಲ. ಮಳೆ ಬರುತ್ತಲ್ಲ ಅದಕ್ಕೇನೋ. ಬೆಂಗಳೂರಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಒಂದು ಮಳೆ ಬರ್ತಾಯಿದೆ. ಇಲ್ಲಿ ತೊಂದರೆ ಇಲ್ಲ. ಸೊ ನಮ್ಮ ರೂಮ್ ಇದು ನೋಡ್ಬೋದು. ಜಾಸ್ತಿ ಆ ಕಡೆ ತೋರ್ಸೋಕ್ಕಾಗಲ್ಲ, ಹುಡುಗರು ತುಂಬ ಜಾಲಿಯಾಗಿದ್ದಾರೆ ಅದಕ್ಕೆ. ಸೊ ಹೈದ್ರಾಬಾದ್ ಹೊರಗಡೆ ಹೋದರೆ ಬಿಸಿ ಹಬ್ಬೆ ಹೊಡಿತಾ ಇದೆ. ಏನಿದೆ ನೋಡ್ಕೊಳ್ಳಿ ರೂಮು ನೋಡಿ. ಇದು ಹೈದ್ರಾಬಾದ್ ಏನು ಸೈಲೆಂಟಾಗಿದೆ ಗುರು. ಅಲ್ಲೇ ಇರೋದು ಮೇನ್ ರೋಡ್. ಆ್ಯಕ್ಚುಲಿ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಇರೋದು. ಆ ಕಡೆಗೆ, ಆ ಬಿಲ್ಡಿಂಗ್ ಆ ಕಡೆಗೆ, ಸ್ವಲ್ಪ ಆ ಕಡೆಗೆ ಮೇನ್ ರೋಡ್ ಇರೋದು. ಸೊ ಹೊರಗಡೆ ಹೋದರೆ ಬಿಸಿ ಬಿಸಿ ಅನಿಸ್ತದೆ. ನಾಳೆ ಬೆಳಿಗ್ಗೆ ಏನು ಕಥೆನೋ ಗೊತ್ತಿಲ್ಲ. ಸೊ ಇಲ್ಲಿಂದ ಅಷ್ಟು ಚಂಡೀಗಢ ಯಾವಾಗ ರೀಚ್ ಆಗ್ತೀವಿ ಅಂತ ಆಗ್ಬಿಟ್ಟಿದೆ. ಓಕೆ, ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ತುಂಬ ಎಕ್ಸ್ಟ್ರೀಮ್ ಟೆರರ್ ಆಗಿತ್ತು. ಸೊ ನಾಳೆ ನೋಡೋಣ ಹೇಗಿರುತ್ತೆ ಅಂತೇಳಿ. ಸೊ ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ.